ನಮ್ಮ ಜೊತೆ ಮಾತಾಡೋದಕ್ಕೆ ರೇಖಾ ಕರಿಬಿಮಣ್ಣನವರು ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಹೇಳಿ ರೇಖಾ ಅವರೇ. ಸರ್, ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳಿಗೆ ಕಳಿಸ್ಬೇಕು ಸರ್. ಯಾಕಂತಂದ್ರೆ ನಮ್ಮ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಸರ್. ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಸಿಗ್ಬೇಕಂದ್ರೆ ಗೌರ್ಮೆಂಟ್ ಶಾಲೆಗಳಲ್ಲೇ ಕಲಿಸ್ಬೇಕು ಸರ್. ಹಿಂದಿನ ದಿನಗಳಲ್ಲಿ IAS KS ಅಂತ ಇದೆ, ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆಗಿದ್ದಾರೆ. ನಿಜ ನಿಜ. ಈಗ ಕೂಡ ಮುಂದಿನ ದಿನಗಳಲ್ಲಿ ಸಹ ಮಕ್ಕಳು ಗೌರ್ಮೆಂಟ್ ಶಾಲೆಗಳಲ್ಲೇ ಕಲ್ತ್ರೆ ಚೆನ್ನಾಗಿ ಮುಂದೆ ಬರ್ತಾರಂತ ಹೇಳ್ತೇನೆ ಸರ್. ಅಷ್ಟೇ ಅಲ್ಲ ಸರ್, ಈಗಿನ ಮಕ್ಕಳು ಮನೆಗಳಲ್ಲಿ ಮೊಬೈಲ್ ಅನ್ನ ನೋಡ್ತಾ ಇದಾರೆ, ಟಿವಿಯನ್ನ ನೋಡ್ತಾ ಇದಾರೆ. ಅದನ್ನ ಬಿಡ್ಬೇಕಂತಂದ್ರೆ ಹೋಬಳಿ ಮಟ್ಟದಲ್ಲಿ ಮುರಾರ್ಜಿ ವಸತಿ ಶಾಲೆಗಳು ಆಗ್ಬೇಕು ಸರ್. ಅಂದಾಗ ಮಾತ್ರ ಮಕ್ಕಳು ಉತ್ತಮ ಶಿಕ್ಷಣ ತೆಗೆದುಕೊಳ್ತಾರೆ ಸರ್. ಅದ್ರ ಜೊತೆಗೆ ಶಿಕ್ಷಕರಿಗೆ ಸರ್ ಸಮಯದ ಅಭಾವ ಆಗ್ತಾ ಇದೆ ಸರ್. ಕಾರಣ ಆ ಶಿಕ್ಷಕರಿಗೆ ಫ್ರೀಯಾಗಿ ಪಾಠ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಶಿಕ್ಷಕರಿಗೆ ರೇಷನ್ ತರ ಕಳಿಸುವಂತದ್ದು, ಮೊಟ್ಟೆ ತರ ಕಳಿಸುವಂತದ್ದು, ಶೇಂಗಾ ಚಕ್ಕಿ ತರ ಕಳಿಸುವಂತದ್ದು, ಹೀಗೆ ತರಕಾರಿಗಳನ್ನ ತರ ಕಳಿಸುವಂತದ್ದು ಸುಮಾರಷ್ಟು ಆಗ್ತಾ ಇದೆ. ಅವ್ರಿಗೆ ಸಮಯ ಸಿಗ್ತಾ ಇಲ್ಲ ಸರ್. ಇದಿಷ್ಟೆಲ್ಲ ಮಾಡುವಲ್ಲಿ ಅವ್ರಿಗೆ ತರಕಾರಿಗಳೆಲ್ಲ ತರುವಷ್ಟರಲ್ಲಿ, ಬಿಸಿ ಊಟ ಮಾಡುವಷ್ಟರಲ್ಲಿ ಅರ್ಧ ದಿನನೇ ಕಳೆದು ಹೋಗ್ತಾ ಇದೆ. ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ಲಿಕ್ಕೆ ಅವ್ರಿಗೆ ಸಮಯದ ಅಭಾವ ಬರ್ತಾ ಇದೆ. ಅದಕ್ಕೆ ಮಕ್ಕಳಿಗೆ ಉತ್ತಮವಾಗಿ ಆರಾಮಾಗಿ ಶಿಕ್ಷಣ ಕಲಿಸ್ಬೇಕಂತಂದ್ರೆ ಅವರಿಗೆ ಫ್ರೀಯಾಗಿ ಬಿಡ್ಬೇಕು ಸರ್ ಶಿಕ್ಷಕರನ್ನ. ಅದಕ್ಕಂತಾನೆ ಸಾಕಷ್ಟು ಜನ D.Ed ಮಾಡುವಂತ ವಿದ್ಯಾರ್ಥಿಗಳಿದ್ದಾರೆ, B.Ed ಮಾಡುವಂತ ವಿದ್ಯಾರ್ಥಿಗಳಿದಾರ. ಅವರಿಗೆ ಗಣತಿ ಮಾಡುವಂತ ಕೆಲಸವನ್ನ ಕೊಡ್ಬೇಕು ಸರ್. ಗಣತಿ ಕೂಡ ಅವರೇ ಮಾಡ್ಬೇಕಾಗಿತ್ತು ಸರ್. ಅವ್ರಿಗೂ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ ಸರ್ ಶಿಕ್ಷಕರಿಗೆ. ಸಮಯ ಅಭಾವ ಆಗ್ತಾ ಇದೆ ಸರ್. ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಕೊಡಕ್ ಆಗ್ತಾ ಇಲ್ಲ ಸರ್ ಅವ್ರಿಗೆ ಶಿಕ್ಷಕರಿಗೆ. ಜೊತೆಗೆ ಪಾಲಕರಿಗೆ ಈ ತರ ಅವ್ರಿಗೆ ಶಿಕ್ಷಕರಿಗೆ ಫ್ರೀಯಾಗಿ ಬಿಡ್ತಾ ಇರೋದ್ರಿಂದ ಪಾಲಕರು ಏನ್ ಮಾಡ್ತಾ ಇದಾರೆ, ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ತಾ ಇದಾರೆ ಸರ್. ಗೌರ್ಮೆಂಟ್ ಶಾಲೆ ಶಿಕ್ಷಕರಿಗೆ ಸಮಯ ಸಿಗ್ತಿಲ್ಲ, ಬಿಸಿ ಊಟ ಅದು ಇದು ಗಣತಿ ಅಂತ ಮಾಡ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸಮಯದ ಅಭಾವ ಕಡಿಮೆ ಇರೋದ್ರಿಂದ ನಾವು ಪ್ರೈವೇಟ್ ಶಾಲೆಗಳಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಪ್ರೈವೇಟ್ ಶಾಲೆಗಳ ಕಡೆಗೆ ಒಲವನ್ನ ತೋರಿಸ್ತಾ ಇದ್ದಾರೆ ಸರ್ ಪಾಲಕರು. ಆದ್ರೆ ಅವರಿಗೆ ಶಿಕ್ಷಕರನ್ನ ಫ್ರೀಯಾಗಿ ಬಿಟ್ರೆ ಎಲ್ಲಾ ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳು ಬಂದೇ ಬರ್ತಾರೆ ಸರ್, ಖಂಡಿತವಾಗ್ಲೂ ಬರ್ತಾರೆ. ಶಿಕ್ಷಕರಿಗೆ ಫ್ರೀಯಾಗಿ ಬಿಡ್ಬೇಕು ಸರ್ ಫಸ್ಟ್. ಅವರಿಗೆ ಬೇರೆ ಬೇರೆ ಕೆಲಸಗಳನ್ನ ಹಚ್ಬಾರ್ದು ಸರ್. ನಿಜ ರೇಖಾ. ಯಾಕಂದ್ರೆ ಈಗ ಗೌರ್ಮೆಂಟ್ ಪ್ರೈವೇಟ್ ಗಿಂತ ಗೌರ್ಮೆಂಟ್ ಅಲ್ಲಿ ಕ್ವಾಲಿಫೈಡ್ ಇರ್ತಾರೆ ಅವರು, ಅವರಲ್ಲಿ ತುಂಬಾ ನಾಲೆಜ್ ಇರುತ್ತೆ, ಬಟ್ ಅದನ್ನ ಬಳಸ್ಕೊಳಕ್ಕೆ ಇವ್ರು ಬಿಡ್ತಾ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಸರ್. ಪಾಪ ಅವ್ರಿಗೆ ಓದೋ ಕಡೆಗೆ ಒಂದ್ ಕಡೆ ಓದಿಸ್ಬೇಕಾ, ಒಂದ್ ಕಡೆ ಬಿಸಿ ಊಟ ಮಾಡಿಸ್ಬೇಕಾ, ಒಂದ್ ಕಡೆ ರೇಷನ್ ತರ್ಬೇಕಾ, ಅವ್ರಿಗೆ ಗೊಂದಲ ಸರ್. ಮತ್ತೊಂದ್ ಕಡೆ ಗಣತಿ ಮಾಡ್ಬೇಕಾ. ಇದೇ ಒಂದು ಸಮಯದಲ್ಲಿ ಅವ್ರಿಗೆ ಒಂಥರ ಇರಿಟೇಷನ್ ಆಗ್ತಾ ಇದೆ ಸರ್. ಯಾವ ಕಡೆ ಪಾಠ ಮುಗಿಸ್ಬೇಕು, ಯಾವ ಕಡೆ ಮಕ್ಕಳನ್ನ ಸುಧಾರಣೆ ತರಬೇಕು, ಯಾವ ಕಡೆ ಬಿಸಿ ಊಟದ ಕೆಲಸಗಳನ್ನ ಎಷ್ಟೊತ್ತಲ್ಲಿ ಮಾಡ್ಬೇಕು, ಇದೆಲ್ಲ ಅವ್ರಿಗೆ ಮಿಕ್ಸ್ ಆಗ್ತದೆ ಸರ್. ಅವ್ರಿಗೆ ಅರ್ಧ ದಿನ ಅದರಲ್ಲೇ ಸಮಯ ಹೋಗ್ತಾ ಇದೆ ಸರ್ ಅವ್ರು. ನಿಜ. ನೀವು ಹೇಳಿದ್ರಿ ರೇಖಾ ಅವರೇ, IAS ಆಗಿರ್ಬೋದು, IPS ಆಗಿರ್ಬೋದು, KS ಆಗಿರ್ಬೋದು, ಎಷ್ಟೋ ನಮ್ಮ ಆಡಳಿತ ಅಧಿಕಾರಿಗಳನ್ನು ಕೂಡ ಇರ್ಬೋದು, ಎಷ್ಟೋ ರಾಜಕಾರಣಿಗಳೇ ಇರ್ಬೋದು, ಅವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲ್ತು ಬಂದವರು. ಆ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡ್ಬೇಕಾದ ಅವ್ರ ಕರ್ತವ್ಯ ಅಲ್ವಾ? ಹೌದು ಸರ್. ಈಗ ನೀವೇ ಹೇಳಿದ್ರಿ, ಅವರು ಕೂಡ IAS ಅಧಿಕಾರಿಗಳು ಆಗಿರೋದಾರೆ, ರಾಜಕೀಯ ವ್ಯಕ್ತಿಗಳು ಸರ ಗೌರ್ಮೆಂಟ್ ಶಾಲೆಯಲ್ಲೇ ಕಲ್ತಿರೋದು ಇದ್ದಾರೆ. ಆದ್ರೆ ಅವ್ರ ಮಕ್ಕಳನ್ನೇ ಇವಾಗ ಅವ್ರು ಗೌರ್ಮೆಂಟ್ ಶಾಲೆಗಳು ಹಾಕ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ರಾಜಕೀಯ ವ್ಯಕ್ತಿಗಳಾಗ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ, ಅವರು ಫಸ್ಟ್ ಶಿಕ್ಷಕರ ಮಕ್ಕಳಾಗ್ಲಿ ಫಸ್ಟ್ ಅವ್ರು ಗೌರ್ಮೆಂಟ್ ಶಾಲೆಗಳಿಗೆ ಹಾಕ್ಬೇಕ್ರಿ. ನಿಜ ನಿಜ. ಅವ್ರ ಮಕ್ಕಳನ್ನ ಅವ್ರು ಫಸ್ಟ್ ಗೌರ್ಮೆಂಟ್ ಶಾಲೆಗಳು ಹಾಕಿದ್ರೆ ನಮ್ಮ ಶಾಲೆ ಉಳಿಯುತ್ತೆ ಸರ್. ಫಸ್ಟ್ ಅವ್ರ ಜಾರಿಗೆ ತರ್ಬೇಕು ಸರ್, ಗೌರ್ಮೆಂಟ್ ಶಾಲೆಗೆ ಹಾಕ್ಬೇಕು ಅವರು ಅಂತ. ದೊಡ್ಡ ದೊಡ್ಡ ರಾಷ್ಟ್ರೀಯ ವ್ಯಕ್ತಿಗಳಾಗ್ಲಿ, ಗೌರ್ಮೆಂಟ್ ವ್ಯಕ್ತಿಗಳಾಗ್ಲಿ, ಜಾಬ್ ಮಾಡುವಂತ ವ್ಯಕ್ತಿಗಳಾಗ್ಲಿ ಫಸ್ಟ್ ಗೌರ್ಮೆಂಟ್ ಶಾಲೆಯಲ್ಲೇ ನೀವು ಕೂಡ ಫಸ್ಟ್ ಕಲಿಸಿದ್ರೆ ಬೇರೆಯವ್ರು ಹಾಕ್ತಾರೆ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಅಂತ ಅವ್ರಿಗೆ ಒಂದು ಕಂಡೀಷನ್ ಮಾಡ್ಬೇಕು ಸರ್. ಹೌದು ಹೌದು. ಸರ್ಕಾರಿ ಕೆಲಸ ಮಾಡುವಂತವ್ರು ನಿಮ್ಮ ಮಕ್ಕಳನ್ನ ಫಸ್ಟ್ ಗೌರ್ಮೆಂಟ್ ಶಾಲೆಗಳಿಗೆ ಹಾಕ್ಬೇಕು ಅನ್ನೋದನ್ನ ಜಾರಿಗೆ ಬರ್ಬೇಕು ಸರ್. ರಾಜಕೀಯ ವ್ಯಕ್ತಿಗಳು ಕೂಡ ಅವ್ರ ಮಕ್ಕಳನ್ನೇ ಗೌರ್ಮೆಂಟ್ ಶಾಲೆಗೆ ಹಾಕ್ಬೇಕಂತ ಜಾರಿಗೆ ತಂದ್ರೆ ಆಟೋಮೆಟಿಕ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ ಸರ್. ಹೌದು ಹೌದು. ನಿಜ ನಿಜ ರೇಖಾ ಅವರೇ. ಓಕೆ, ಥ್ಯಾಂಕ್ ಯು ರೇಖಾ ಅವರೇ, RMax ಜೊತೆ ಮಾತನಾಡಿದಕ್ಕಾಗಿ.